ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಲೆಸನ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಫ್ರಮ್ ದ ಫಾರೆಸ್ಟ್ ಈ ಲೆಸನ್ ಬಗ್ಗೆ ಶಾರ್ಟಾಗಿ ಸಮ್ರಿ ನೋಡೋಣಂತ. ಈ ಒಂದು ಲೆಸನ್ನ ಬರೆದವರು ವಂದನಾ ಶಿವ ಅಂತ. ಶಿ ವಾಸ್ ಅ ವಾಲಂಟಿಯರ್ ಫಾರ್ ದ ಚಿಪ್ಕೋ ಮೂಮೆಂಟ್ ವಿಚ್ ವಾಸ್ ಅಗೇನೆಸ್ಟ್ ಕಟ್ಟಿಂಗ್ ದ ಟ್ರೀಸ್ ಇನ್ ದ ಹಿಮಾಲಯನ್ ರಿಲಿಜಿಯನ್. 1970 ಉತ್ತರಾಖಂಡೊಳಗೆ ಏನು ಚಿಪ್ಕೋ ಮೂಮೆಂಟ್ ನಡೆಯುತ್ತಲ್ಲ, ಆ ಒಂದು ಚಿಪ್ಕೋ ಮೂಮೆಂಟ್ ಒಳಗೆ ವಂದನಾ ಶಿವ ಅವರು ಈ ಗಿಡಗಳನ್ನು ಕಡಿಯುವ ಒಂದು ಚಳವಳಿಯೊಳಗೆ ಭಾಗಿಯಾಗಿದ್ದರು. ವಂದನಾ ಶಿವ ಆ್ಯಂಡ್ ಅದರ್ಸ್ ಪ್ರೊಟೆಸ್ಟೆಡ್ ಬೈ ಹಗ್ಗಿಂಗ್ ದ ಟ್ರೀಸ್ ಆ್ಯಂಡ್ ಸೇವ್ಡ್ ದೆಮ್ ಅಂತಂದ್ರೆ, ಚಿಪ್ಕೋ ಮೂಮೆಂಟ್ ನಡಿಬೇಕಾದ್ರೆ ಗಿಡಗಳನ್ನು ಏನು ಕಡಿತಿರ್ತಾರಲ್ಲ, ಆ ಒಂದು ಸಂದರ್ಭದೊಳಗೆ ವಂದನಾ ಶಿವ ಮತ್ತು ಅಲ್ಲಿರುವಂತಹ ಜನಗಳು ಗಿಡಗಳನ್ನು ತಬ್ಬಿಕೊಳ್ಳುವುದರ ಮೂಲಕ ಅವುಗಳನ್ನು ಸಂರಕ್ಷಣೆಯನ್ನು ಮಾಡ್ತಾರೆ. She appreciated Bachni Devi for opposing her husband who had obtained a contract to ಕಟ್ ಟ್ರೀಸ್. ಅಂದರೆ ವಂದನಾ ಶಿವ ಅವರು ಇಲ್ಲೇ ಬಚ್ನಿ ದೇವಿ ಅನ್ನೋ ಒಂದು ಮಹಿಳೆಯನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕಂತಂದ್ರೆ ಬಚ್ನಿ ದೇವಿಯವಳ ಗಂಡನೇ ಈ ಒಂದು ಮರಗಳನ್ನು ಕಡಿಲಿಕ್ಕೆ ಕಾಂಟ್ರಾಕ್ಟನ್ನು ಹಿಡಿದಿರ್ತಾನೆ. ಇಂಥ ಸಂದರ್ಭದೊಳಗೆ ಬಚ್ನಿ ದೇವಿಯವರು ತಮ್ಮ ಗಂಡನ ವಿರುದ್ಧವಾಗಿಯೇ ಗಿಡಗಳನ್ನ ಕಡಿಬೇಡ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇಲ್ಲಿ ವಂದನಾ ಶಿವ ಅವರು ಆ ಒಂದು ಮಹಿಳೆಯನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಶಿ ಟೆಲ್ಸ್ ಹಸ್ ಹೌ ಶಿ ಲರ್ನ್ಡ್ ಅಬೌಟ್ ಎನ್ವಿರಾನ್ಮೆಂಟಲಿಸಮ್ ಫ್ರಮ್ ದ ಅನ್ಎಜುಕೇಟೆಡ್ ವುಮೆನ್ ಆಫ್ ಗರ್ವಾಲ ಹಿಮಾಲಯ ಅಂತಂದರೆ, ವಂದನಾ ಶಿವ ಅವ್ರು ಏನು ಹೇಳ್ತಾರೆ ಅಂದರೆ, ಅವ್ರು ಯಾವ ರೀತಿಯಾಗಿ ಒಂದು ಅಶಿಕ್ಷಿತವಾದ ಮಹಿಳೆಯಿಂದ ಈ ಒಂದು ಪರಿಸರದ ಬಗ್ಗೆ ಕಾಳಜಿ ಆಗಿರ್ಬೋದು, ಅದರ ಮಹತ್ವವನ್ನು ಯಾವ ರೀತಿ ಅವರು ತಿಳ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ಶಿಕ್ಷಿತರಿಗಿಂತ ಅಶಿಕ್ಷಿತರಿಗೆ ಈ ಪರಿಸರದ ಬಗ್ಗೆ ಮಹತ್ವ, ಕಾಳಜಿ ಎಷ್ಟೆಲ್ಲ ಇದೆ ಅಂತ ಆ ಗರ್ವಾಲ ಒಳಗಿರುವಂತಹ ಮಹಿಳೆಯಿಂದ ವಂದನಾ ಶಿವ ಅವರು ತಿಳ್ಕೊಂಡ್ರು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಶಿ ಸ್ಟಾರ್ಟೆಡ್ ನವಧಾನ್ಯ ಫಾರ್ಮ್ ಟು ಎಜುಕೇಟೆಡ್ ಫಾರ್ಮರ್ಸ್ ಆ್ಯಂಡ್ ಸೇವ್ ಸೀಡ್ಸ್ ಫ್ರಮ್ ದ ಫಾರ್ಮರ್ಸ್ ಅಂತಂದರೆ, ನವಧಾನ್ಯ ಫಾರ್ಮ್ ಅಂತಂದರೆ 9 ಧಾನ್ಯಗಳು ಅಂದರೆ ವಿಧ ವಿಧವಾದಂಥ ಧಾನ್ಯಗಳ ಬಗ್ಗೆ ರೈತರಿಗೆ ಅರಿವನ್ನು ಮೂಡಿಸ್ತಾರೆ. ಅವನ್ನ ಯಾವ ರೀತಿಯಾಗಿ ಬೆಳಿಬೇಕು, ಅದ್ರ ಮಹತ್ವ ಎಷ್ಟಿದೆ ಈ ಒಂದು ಮಾರುಕಟ್ಟೆ ಒಳಗೆ ಅಂತೇಳಿ ಅದ್ರ ಬಗ್ಗೆ ಅರಿವು ಮೂಡಿಸಿ ಅವು ಎಷ್ಟು ನಮ್ಮ ದೇಹಕ್ಕೆಲ್ಲ ಪ್ರೋಟೀನ್ ಅಂಶವನ್ನು, ಶಕ್ತಿಯನ್ನು ಕೊಡ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ಅವರಿಗೆ ಅರಿವನ್ನು ಮೂಡಿಸಿ ಆ ಒಂದು ಬೀಜಗಳನ್ನು ಹೇಗೆ ಬಿತ್ತನೆ ಮಾಡಬೇಕು, ಯಾವ ರೀತಿಯಾಗಿ ಎಲ್ಲ ಫಸಲನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸ್ತಾರೆ. ಶಿ ಯೂಸ್ಡ್ ದ ಮೆಥಡ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದ್ರೆ, ಬಯೋಡೈವರ್ಸಿಟಿ ಅಂತಂದ್ರೆ ಜೀವ ವೈವಿಧ್ಯತೆ ಅಂತ ಹೇಳ್ತೀವಿ. ಈ ಭೂಮಿ ಮೇಲೆ ಹಲವಾರು ರೀತಿಯಾದಂಥ ವೈವಿಧ್ಯಮವಾದಂಥ ಜೀವಗಳು ಏನು ಬದುಕಿದಾವಲ್ಲ, ಅವುಗಳನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹಾಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದರೆ ಯಾವುದೇ ರೀತಿಯ ರಾಸಾಯನಿಕವನ್ನು ಬಳಕೆಯನ್ನು ಮಾಡದೆ ಸಾವಯವ ಗೊಬ್ಬರವನ್ನು ಬಳಕೆ ಮಾಡಬೇಕು ಮತ್ತು ಅದು ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅನ್ನೋದು ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಅವರು ತಿಳಿಸ್ತಾ ಹೋಗ್ತಾರೆ. She has started Earth University which promotes live and let live cultural among all species ಅಂತಂದರೆ, ಅವರು ಈ ಒಂದು ಯೂನಿವರ್ಸಿಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಅದರೊಳಗೆ ಏನು ಹೇಳ್ತಾರೆ ಅಂತಂದರೆ, ಈ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳು ಬದುಕಬೇಕು, ಹಾಗೆ ಬದುಕಲಿಕ್ಕೆ ಕೂಡ ಅವುಗಳನ್ನ ಬಿಡಬೇಕು ಅಂತಂದರೆ, ಅವು ಅಂದರೆ ಒಂದಿಷ್ಟು ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡೋದಾಗಿರ್ಬೋದು, ಈ ರೀತಿಯಾಗಿ ಅವುಗಳಿಗೆ ಹಿಂಸೆಯನ್ನು ನೀಡ್ತಿರ್ತಾರೆ. ಹಾಗಾಗಿ ಅವನ್ನ ಬದುಕಿಸ್ಬೇಕು, ಹಾಗೆ ಅವುಗಳನ್ನು ಬದುಕಲಿಕ್ಕೆ ಬಿಡಬೇಕು ಅಂತ ಒಂದು ಅರ್ತ್ ಯೂನಿವರ್ಸಿಟಿ ಅನ್ನೋ ಒಂದು ವಿಶ್ವವಿದ್ಯಾಲಯವನ್ನು ಅವ್ರು ಸ್ಟಾರ್ಟ್ ಮಾಡ್ತಾರೆ. She mentioned Tagore's writings where he says that forest is a source of beauty and joy it symbolized in the universe ಅಂತಂದರೆ, ಈ ಪರಿಸರ ಅನ್ನೋದು ನಮ್ಮ ಒಂದು ಖುಷಿ ಸಂತೋಷಕ್ಕೆ ಒಂದು ಸೋರ್ಸ್ ಅಂದರೆ ಮೂಲ ಆಗಿದೆ ಅಂತ ಟ್ಯಾಗೋರ್ ಅವರು ಒಂದು ಪುಸ್ತಕದೊಳಗೆ ಹೇಳ್ತಾ ಹೋಗ್ತಾರೆ. ಅದನ್ನು ಇಲ್ಲಿ ವಂದನಾ ಶಿವ ಅವರು ಮೆನ್ಷನ್ ಮಾಡಿದ್ದಾರೆ. People exploit the earth, but the forest teaches people to enjoy the gift of nature without exploitation and accumulation ಅಂತಂದ್ರೆ, ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ಮರಗಿಡಗಳನ್ನು ಹಾಳು ಮಾಡ್ತಿದ್ದಾರೆ. ಆದರೆ ಅರಣ್ಯಗಳು ಏನು ಮಾಡ್ತಿದ್ದಾವೆ ಅಂದರೆ, ಈ ಪರಿಸರ ಅನ್ನೋ ಒಂದು ವರವನ್ನು ಕೊಟ್ಟು ಅನುಭವಿಸಿ ಅಂತ ನಮಗೆ ಪದೇ ಪದೇ ಚಾನ್ಸನ್ನು ಕೊಡ್ತಿದ್ದಾವೆ. ಆದರೆ ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಎಲ್ಲವನ್ನು ಹಾಳು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಒಂದು ಟೋಟಲ್ ಲೆಸನ್ ಒಳಗೆ ಏನೈತಂದ್ರೆ, ವಂದನಾ ಶಿವ ಅವರು ಚಿಪ್ಕೋ ಮೂಮೆಂಟ್ ಒಳಗೆ ಭಾಗಿಯಾಗಿದ್ದು, ನೆಕ್ಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗು, ಬಯೋಡೈವರ್ಸಿಟಿ ಇಷ್ಟಿದೆ ಅಷ್ಟೇ.
Thank you for watching. Please like, share and subscribe. Click bell button and get first notification.